ಇನ್ನು ಐವಿಎಫ್ ಟ್ರೀಟ್ಮೆಂಟ್‌ಗೆ ಯಾವುದಾದ್ರೂ ಅಂದ್ರೆ ಬೇರೆ ಬೇರೆ ವಿಧಾನಗಳೇನಾದ್ರೂ ಇದೆಯಾ? ಐವಿಎಫ್ ಟ್ರೀಟ್ಮೆಂಟ್‌ಗಳಲ್ಲಿ ಒಂದೇ ಮಾದರಿಯ ಟ್ರೀಟ್ಮೆಂಟ್ ಮಾತ್ರ ಮಾಡುವಂತದ್ದಾ? ಅಥವಾ ಬೇರೆ ಬೇರೆ ಮಾದರಿಯ ಟ್ರೀಟ್ಮೆಂಟ್‌ಗಳಿಗೇನಾದ್ರೂ ಐವಿಎಫ್ ಟ್ರೀಟ್ಮೆಂಟಲ್ಲಿ ಅವಕಾಶ ಇದೆಯಾ? ಹೌದು. ಬೇರೆ ಬೇರೆ ಈಗ ದಂಪತಿಗಳಿಗೆ 1 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂದ್ರೆ ಡೈರೆಕ್ಟ್ IVF ಮಾಡೋದಿಲ್ಲ. ಒಂದು ಸರಿ IVF ಮಾಡಬೇಕು ಅಂದ್ರೆ ಪ್ರತಿ ಸೈಕಲ್ ಒಂದು ಟ್ರೀಟ್ಮೆಂಟ್ ಒಂದು ಪ್ರೊಸೀಜರಿಗೆನೆ 2 ರಿಂದ 3 ಲಕ್ಷ ಖರ್ಚಾಗ್ತದೆ. ಆನ್ ಎನ್ ಆವರೇಜ್ 1.5 ಇಂದ 2 ಅಂತೂ ಲಕ್ಷ ಅಂತೂ ಖರ್ಚಾಗ್ತದೆ. ಸೊ ಏಕ್ದಮ್ ಯಾರು ಕೃತಕ ಗರ್ಭಧಾರಣೆ ಇದಕ್ಕೆ IVFಗೆ ಹೋಗುದಿಲ್ಲ. ಫಸ್ಟ್ ಈಗ ತಾಯಿನಲ್ಲಿ ಏನಾದರೂ ಇದಾಗ್ತಿರೋದಿಲ್ಲ, ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ, ಅದಕ್ಕೆಲ್ಲ ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್ ಇವೆ. ಅದಕ್ಕೆ ಬೇರೆ ಬೇರೆ ಥರ ಮಾತ್ರೆ, ಇಂಜೆಕ್ಷನ್ಗಳು ಅವಿದೆ. ಅದನ್ನು ಪ್ರತಿ ಸರಿ ಕೊಟ್ಟು ನೋಡಿ, ಪ್ರತಿದಿನ ಸ್ಕ್ಯಾನ್ ಮಾಡಿ ನೋಡಿ, ಮೊಟ್ಟೆ ಬೆಳೀತಾ ಇದೆಯಾ ಇಲ್ವಾ ನೋಡಿ. ಅದಕ್ಕೆ ಗಂಡನಿಂದ ವೀರ್ಯಾಣು ಹಾಕಬೇಕಾ ಅಂದರೆ IUI ಅದನ್ನು ಹಾಕಬೇಕಾ, ಅಥವಾ ಅವರಿಗೆ ಇಂಜೆಕ್ಷನ್ ಕೊಟ್ಟು ಓವ್ಯುಲೇಷನ್ ಮಾಡಿಸಿ ಆ ಥರ ಸುಮಾರು ಸೈಕಲ್ಸ್ಗಳು ನೋಡ್ತಾರೆ. ಆ ಥರ ಟ್ರೀಟ್ಮೆಂಟ್ಗಳು ಮಾಡ್ತಾರೆ. ಅದೇ ಹೆಚ್ಚಿನ ಭಾಗ 90% ಜನ ಅದರಲ್ಲೇ ಪ್ರೆಗ್ನೆನ್ಸಿ ಕಾಣ್ಕೋತಾರೆ. ಮತ್ತು ಇನ್ನು ಕೆಲವರಿಗೆ IUI ನಾ ಹೇಳ್ದಂಗೆ ಗಂಡನಿಂದ ವೀರ್ಯಾಣು ತೆಗೆದು ಅದನ್ನು ಶೇಖರಿಸಿ ತಾಯಿ ಗರ್ಭಕ್ಕೆ ಹಾಕ್ತಾರೆ. ಅದು ಒಂದು ಪ್ರೊಸೀಜರ್ ಮಾಡ್ತಾರೆ. ಇದೆಲ್ಲನೂ ಕೊಟ್ಟು ಗರ್ಭ ಧರಿಸ್ತಾ ಇಲ್ಲ ಅಂದಾಗ IVFಗೆ ಹೋಗ್ಬೇಕಾಗ್ತದೆ. ಅದು ಬೇರೆ ದಾರಿ ಇರುವುದಿಲ್ಲ, ಅವಕಾಶಗಳಿರೋದಿಲ್ಲ. ಕೆಲವು ಟೈಮು ತಾಯಿನಲ್ಲಿ 2 ಟ್ಯೂಬ್ ಅಂದರೆ ಫೆಲೋಪಿಯನ್ ಟ್ಯೂಬ್ ಅಂತ ಏನು ಹೇಳ್ತೀವಿ, ಮೊಟ್ಟೆ ಆ ಟ್ಯೂಬಿಂದನೇ ಗರ್ಭಕೋಶಕ್ಕೆ ಬರೋದು. 2 ಟ್ಯೂಬು ಇನ್ಫೆಕ್ಷನಿಂದನೋ ಅಥವಾ ಏನಾದರೂ ತೊಂದರೆಯಿಂದನೋ ಬ್ಲಾಕ್ ಆಗಿಬಿಟ್ಟಿರ್ತದೆ. ಬ್ಲಾಕ್ ಆಗಿದ್ದಾಗ ನಾವು ಬೇರೆ ಏನು ಟ್ರೀಟ್ಮೆಂಟ್ ಮಾಡಲಿಕ್ಕಾಗಲ್ಲ, ಸ್ಟಿಮ್ಯುಲೇಷನ್ ಆಗಲಿ ಆ ಥರ ಬೇರೆ ಬೇರೆ ಕಾರಣ. ಅವಾಗ ಅವರು ಡೈರೆಕ್ಟ್ IVFಗೆ ಹೋಗಬೇಕಾಗ್ತದೆ, ಅಂದರೆ ಕೃತಕ ಗರ್ಭಧಾರಣೆಗೆ ಹೋಗಬೇಕಾಗ್ತದೆ. ಇದೆಲ್ಲ ಯಾವಾಗ ಗೊತ್ತಾಗ್ತದೆ ಅಂದರೆ ನೀವು ಆ ದಂಪತಿಗಳನ್ನ ಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಿದಾಗ. ಆವಾಗ ಎಲ್ಲಿ ಪ್ರಾಬ್ಲಮ್ ಇದೆ, ಇವರಿಗೆ ಬರೀ ಇಂಜೆಕ್ಷನ್ ಮಾತ್ರೆ ಕೊಟ್ಟರೆ, ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್ ಕೊಟ್ಟರೆ ಆಗ್ತದಾ, ಅಥವಾ ಬೇರೆ ಏನಾದರೂ ಮಾಡಬೇಕಾ, ನಿಮಗೆ ಅವರು ಯಾವಾಗ ತಪಾಸಣೆ ಮಾಡ್ತೀರಾ ಒಂದು ಐಡಿಯಾ ಬರ್ತದೆ ಏನು ಮಾಡ್ಬೋದು ಬೆಸ್ಟ್ ಅಂತ. ಸೊ ಬೇಸ್ಡ್ ಆನ್ ದಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು IVF ಟ್ರೀಟ್ಮೆಂಟ್ ನೀವಾಗಲೇ ಹೇಳಿದ್ರೆ ನನಗೆ ಬೇರೆ ಬೇರೆ ಅವಕಾಶಗಳು ಇದಾವೆ. ಮಗು ಅಂದ್ರೆ ಬಂಜತನವನ್ನ ಹೋಗ್ಲಾಡಿಸ್ಲಿಕ್ಕೆ ಬೇರೆ ಬೇರೆ ಅವಕಾಶಗಳಿದಾವೆ. ಅವು ಎಲ್ಲ ಅವಕಾಶಗಳು ಮುಚ್ಚಿ ಹೋದ ನಂತರ IVF ಟ್ರೀಟ್ಮೆಂಟ್ಗೆ ಬರುವಂತದ್ದು ಅಂತ. ಏನು IVF ಟ್ರೀಟ್ಮೆಂಟ್ ಅಂತ ಅಂದ್ರೆ ಯಾವ ರೀತಿಯಾಗಿ ನಡೆಯುತ್ತೆ? ಆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? IVF ಅಂದರೆ ಈಗ ನ್ಯಾಚುರಲ್ ಆಗಿ ಅಂದರೆ ಪ್ರಕೃತಿ ಸಹಜವಾಗಿ ಗರ್ಭ ಧರಿಸಿರುವುದಿಲ್ಲ ಅಂಥವರಿಗೆ ಕೃತಕ ಗರ್ಭಧಾರಣೆ ಮಾಡೋದು. ಅಂದರೆ ತಾಯಿಯಲ್ಲಿ ಹೆಣ್ಣಿನಲ್ಲಿ ಮೊಟ್ಟೆ ಉತ್ಪತ್ತಿ ಮಾಡಿ ಅದು ಓವ್ಯುಲೇಷನ್ ಆಗೋ ಥರ ರೆಡಿ ಮಾಡಿಸಿ, ತಾಯಿಯಿಂದ ಮೊಟ್ಟೆ ತಗೊಂಡು ಹೊರಗಡೆ ಅದಕ್ಕೆ ಫರ್ಟಿಲೈಸ್ ಆಗೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಗಂಡನಿಂದ ವೀರ್ಯಾಣು ತಗೊಂಡು ಅದಕ್ಕೆ ಫರ್ಟಿಲೈಸ್ ಮಾಡೋದು. ಅದು ದೇಹದ ಒಳಗಡೆ ಯಾವ ರೀತಿ ವಾತಾವರಣ ಇರುತ್ತೆ ಫರ್ಟಿಲೈಸ್ ಆಗಲಿಕ್ಕೆ, ಅದೇ ಥರ ವಾತಾವರಣನ ಹೊರಗಡೆ ಕ್ರಿಯೇಟ್ ಮಾಡೋದು. ಅಂದರೆ ಅಷ್ಟೇ ಟೆಂಪ್ರೇಚರು, ಅಷ್ಟೇ ಎನ್ವಿರಾನ್ಮೆಂಟ್ ಆ ಥರ ಕ್ರಿಯೇಟ್ ಮಾಡಿ ಅದನ್ನು ಫರ್ಟಿಲೈಸ್ ಮಾಡಿ 2-3 ದಿನ ಅಂದರೆ ಬೇರೆ ಬೇರೆ ಸ್ಟೇಜಸಲ್ಲಿರುತ್ತೆ. ಅದನ್ನು ತಾಯಿಗೆ ಮತ್ತೆ ಅಂದರೆ ಅದೇ ಹೆಣ್ಮಗಳಿಗೆ ವಾಪಸ್ಸು ಆ ಸೈಕಲ್ ಟೈಮಲ್ಲೇ 15ನೇ ದಿನ 16ನೇ ದಿನ ಹಾಗೆ ಲೆಕ್ಕ ಇರ್ತದೆ. ಆ ಲೆಕ್ಕದಲ್ಲೇ ಹಾಕಿ ಪ್ರೆಗ್ನೆನ್ಸಿ ಬರೋ ಥರ ಸಪೋರ್ಟ್ ಮಾಡೋದು. ಅದು ವಿಧಾನ ಇರೋದು. ಇದು ಖರ್ಚು ಜಾಸ್ತಿ ಯಾಕೆ ಆಗ್ತದೆ ಅಂದರೆ, ನೀವು ಹೊರಗಡೆ ಅದೇ ಥರ ಅಂದರೆ ವಾತಾವರಣ ಕ್ರಿಯೇಟ್ ಮಾಡಬೇಕು. ದೇಹದ ಒಳಗಡೆ ಯಾವ ಥರ ಇರುತ್ತೆ ಆ ಥರ. ಅದಕ್ಕೆ ನೀವು ಸಾಕಷ್ಟು ಸಾಧಕಗಳನ್ನ ಯೂಸ್ ಮಾಡಬೇಕು. ಆ ಟೆಂಪ್ರೇಚರಿಗೆ ಇದಕ್ಕೆ ತುಂಬ ಖರ್ಚು ವೆಚ್ಚಗಳಾಗ್ತವೆ. ಹಾಗಾಗಿ ಕೃತಕ ಗರ್ಭಧಾರಣೆ ಒಂದು ಕಾಸ್ಟ್ಲಿ ಅಫೇರ್ ಥರ ಆಗಿದೆ. ಸರ್ಕಾರದ ಲೆವೆಲಲ್ಲಿ ಇದು ನಡೀತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಈ ಥರ ಪ್ರಕರಣಗಳಿರೋದ್ರಿಂದ IVF ಅವಶ್ಯಕತೆ ಇದೆ. IVF ಸೆಂಟರ್ಸ್ ಗೌರ್ಮೆಂಟ್ ಲೆವೆಲಲ್ಲಿ ಅವಶ್ಯಕತೆ ಇದೆ. ಇನ್ನು IVF ಟ್ರೀಟ್ಮೆಂಟ್ ಬಗ್ಗೆ ನೀವು ಆಗಲೇ ಹೇಳಿದ ಹಾಗೆ IVF ಟ್ರೀಟ್ಮೆಂಟಲ್ಲಿ ಮೊದಲು ಟ್ಯೂಬಲ್ಲಿ ಬೇಕಾದ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು ನಂತರ ತಾಯಿಯ ಗರ್ಭಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಅಂತಹ ಸಮಯದಲ್ಲಿ IVF ಟ್ರೀಟ್ಮೆಂಟ್ ಮೂಲಕ ಕೂಡ ಮಕ್ಕಳು ಪಡೆಯುವಂಥ ವಿಚಾರದಲ್ಲಿ IVF ಟ್ರೀಟ್ಮೆಂಟಲ್ಲೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಹೇಗೆ ಆಗುತ್ತೆ ಹೆಚ್ಚಿನ ಭಾಗ ಅದಕ್ಕೋಸ್ಕರನೇ ಈ ಕೃತಕ ಗರ್ಭಧಾರಣೆ ಮಾಡಲಿಕ್ಕೆ ಮುಂಚೆ ನಾವು ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಿ, ಇದು ನಾವು ಪ್ರಕೃತಿಗೆ ಅಗೇನೆಸ್ಟ್ ಹೋಗ್ತಾ ಇರೋದು. ಅಂದರೆ ಪ್ರಕೃತಿ ವಿರುದ್ಧವಾಗಿ ಹೋಗಿ ಮಾಡ್ತಾ ಇರೋದು.
ಇದು ನಾವು ಹಿಂಗೆ ಮಾಡ್ತೀವಿ 2+2 4 ಆಗೋದಿಲ್ಲ. ಇದರಲ್ಲಿ 3 ಬೇಕಾದ್ರೆ ಆಗ್ಬೋದು, 5 ಬೇಕಾದ್ರೆ ಆಗ್ಬೋದು. ಅದಕ್ಕೆ ಆ ದಂಪತಿಗಳು ರೆಡಿ ಇರಬೇಕು. ಈ ಕೆಲವು ಟೈಮ್ ಏನಾಗುತ್ತೆ, ಹೊರಗಡೆ ತೆಗೆದು ಫರ್ಟಿಲೈಸ್ ಮಾಡಿರ್ತೀವಿ, ತುಂಬ ಚೆನ್ನಾಗಿ ಡೆವಲಪ್ ಆಗಿರುತ್ತೆ, ಅದನ್ನು ಇವರ ಗರ್ಭಕೋಶಕ್ಕೂ ಟ್ರಾನ್ಸ್ಫರ್ ಮಾಡಿರ್ತೀವಿ, ಚೆನ್ನಾಗಿರುತ್ತೆ, ಒಂದು ಪ್ರೆಗ್ನೆನ್ಸಿನೂ ಕನ್ಫರ್ಮ್ ಆಗುತ್ತೆ, ಬಟ್ ಹಾರ್ಟ್ ಬೀಟ್ ಬರೋದಿಲ್ಲ. ಹಿಂಗೆ ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದೇ ಕಾರಣದಿಂದ ಹಿಂಗೆ ಮಾಡಿದ್ವಿ, ತೆಗೆದು ಹಾಕಿದ್ವಿ, ಸರಿಯಾಗಿ ಬಿಡುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ತುಂಬಾ ಕಾರಣಗಳಿರುತ್ತೆ. ಅದಕ್ಕೆ ಎನ್ವಿರಾನ್ಮೆಂಟಲ್ ಸಪೋರ್ಟ್ ಇರಬೇಕು, ಅಥವಾ ಕ್ವಾಲಿಟಿನಲ್ಲಿ ಏನೋ ಪ್ರಾಬ್ಲಮ್ ಇರ್ತದೆ, ಮೆಚ್ಯೂರ್ ಆದಮೇಲೆ ಅದು ಡ್ಯುಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಇರ್ತದೆ. ಇವೆಲ್ಲನೂ ಸಾಕಷ್ಟು ಕಾರಣಗಳಿರ್ತವೆ ಫೇಲ್ಯೂರ್ ಆಗ್ಲಿಕ್ಕೂ. ಅವೆಲ್ಲನೂ ಅವರಿಗೆ ಅರಿವಿರಬೇಕು. ನಾವಿಷ್ಟು ಖರ್ಚು ಮಾಡಿದ್ದೀವಿ, ನಮಗೆ ಇಷ್ಟು ರಿಟರ್ನ್ಸ್ ಬರಬೇಕು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸಲ್ಲಿ ಅವರು ಮಾಡಲಿಕ್ಕಾಗಲ್ಲ. ಈಗ ಸುಮಾರು IVF ಸೆಂಟರ್ಸ್ ಎಲ್ಲರೂ 40-50% ಮೇಲೆ ಹೇಳ್ತಾರೆ, ಬಟ್ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಟಿಲ್ ಪ್ರೆಗ್ನೆನ್ಸಿ ಟರ್ಮ್ ಅಂದರೆ 9 ತಿಂಗಳ ತನಕ ಬರೋದು ಶೇಕಡ ಆನ್ ಆನ್ ಆ್ಯಾವ್ರೇಜ್ ಒಂದು 15-20% ಹಂಗೆ 100ಕ್ಕೆ. ಟರ್ಮ್ ಪ್ರೆಗ್ನೆನ್ಸಿಗೆ ಬಂದು ನಿಮಗೆ ಹೆಲ್ತಿ ಲೈವ್ ಬೇಬಿ ಸಿಗುವಂಥದ್ದು ಒಂದು 20% ಅಂತ ಇಟ್ಕೋಬೋದು. ಇನ್ನು IVF ಟ್ರೀಟ್ಮೆಂಟ್ ಮಾಡಿಕೊಳ್ಳಿಕ್ಕೆ ಎಷ್ಟು ಸಮಯ ಕಾಲಾವಕಾಶ ಅನ್ನೋದು ಬೇಕು, ಮತ್ತೆ ಅಂದಾಜು ಎಷ್ಟು ಖರ್ಚಾಗಬಹುದು IVF ಟ್ರೀಟ್ಮೆಂಟು ಅಂತ ದಂಪತಿಗಳು ಮುಂದುವರಿತಾ ಇದ್ದಾರೆ ಅಂತಂದ್ರೆ ಅವರಿಗೆ ಎಷ್ಟು ಖರ್ಚು ವೆಚ್ಚ ಬೀಳಬಹುದು? ಮತ್ತೆ IVF ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಮುಗಿಯೋದಕ್ಕೆ ಅಂದ್ರೆ ತಾಯಿಯ ಗರ್ಭಕ್ಕೆ ಹೋಗಿ 9 ತಿಂಗಳು ಅದನ್ನ ಹೊರತುಪಡಿಸಿ ಬೇರೆ ರೀತಿಯ ಪ್ರೊಸೆಸ್ಗಳಿಗೆ ಎಷ್ಟು ಸಮಯ ಬೇಕಾಗ್ಬೋದು? ಸಮಯ ಇಷ್ಟೇ ಅಂತ ನೀವು ಕ್ಲಿಯರ್ ಕಟ್ಟಾಗಿ ನಿಗದಿಪಡಿಸ್ಕೊಳ್ಳಿಕ್ಕಾಗಲ್ಲ. ಕೆಲವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 1 ತಿಂಗಳಲ್ಲೇ ಪ್ರೆಗ್ನೆಂಟ್ ಆಗಿಬಿಡ್ತಾರೆ. ಸೊ ಕೆಲವರಿಗೆ ನೀವು ಸಾಕಷ್ಟು ಸರಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು IVF ಮಾಡಿದ್ರೂ IVF ಕೂಡ ಫೇಲ್ ಆಗಿರೋಂಥ ಉದಾಹರಣೆಗಳಿವೆ. ಹಿಂಗಿದ್ದಾಗ ನಿಮಗೆ ಇಷ್ಟೇ ಖರ್ಚಾಗುತ್ತೆ ಅಂತ ನಿಗದಿಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಎಲ್ಲ ರೀತಿದೂ ಹೇಳಿರ್ತಾರೆ. ಎಷ್ಟೀಗ ತಾಯಿ ಅವ್ರದ್ದೇ ಗಂಡ ಹೆಂಡ್ತಿದೆ ವೀರ್ಯಾಣು ಇದು ಮೊಟ್ಟೆ ಹಾಕಿ ಮಾಡಿದರೆ ಬರೀ ಎಕ್ಸ್ಟ್ರಾ ಅವರಿಗೆ ಡ್ರಗ್ಸ್ ಆ ಥರ ಖರ್ಚಂದರೆ 1.5 ಲಕ್ಷ ಆಸ್ಪಾಸು, ಅರೌಂಡ್, ನಾನು ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ, ಅರೌಂಡ್ ಅಷ್ಟಾಗ್ತದೆ. ಕೆಲವರಿಗೆ 2 ಲಕ್ಷ ತನಕನೂ ಹೋಗ್ತದೆ. ಕೆಲವು ಟೈಮ್ ಬೇರೆ ಇಂಜೆಕ್ಷನ್ಸು ತುಂಬ ಮ್ಯಾಕ್ಸಿಮಮ್ ಅಂದರೆ 2-3 ಆಗ್ಬೋದು. ಏನಾದರೂ ಡೋನರ್ ರೂಸೈಟ್ ಅಂದರೆ ಬೇರೆಯವ್ರದ್ದು ಮೊಟ್ಟೆ, ಬೇರೆಯವ್ರದ್ದು ವೀರ್ಯಾಣು ಆ ಥರ ಎಲ್ಲ ತೊಗೊಂಡಾಗ ಸ್ವಲ್ಪ ಖರ್ಚು ಹೆಚ್ಚು ಜಾಸ್ತಿ ಇರ್ತದೆ. ಸೊ ಹಾಗೆಲ್ಲ ಇದ್ದಾಗ 2-3 ತನಕ ಹೋಗ್ಬೋದು. ನನಗೆ ನಿಖರವಾಗಿ ಗೊತ್ತಿಲ್ಲ, ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎಷ್ಟು ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಗೆ ಅಂದಾಜು ನಮಗೆ ಒಂದು ಐಡಿಯಾ ಅಂದಾಜು ಪ್ರಕಾರ ಒಂದು 2-3 ತನಕ ಹೋಗ್ಬೋದು. ಇದು ಒಂದು ಸೈಕಲ್, ಅಂದರೆ ಒಂದು ಋತುಸ್ರಾವ ಸೈಕಲ್ ಟ್ರೀಟ್ಮೆಂಟ್, ಅದು ಒಂದು ಸೈಕಲಲ್ಲಿ ಅಷ್ಟಾಗ್ಬೋದು. ಅದು ಪಾಸ್ ಆದರೆ ಅಂದರೆ ಸಕ್ಸಸ್ ಆದರೆ ಪ್ರೆಗ್ನೆನ್ಸಿ ಆದರೆ ಅದು 9 ತಿಂಗಳ ತನಕನೂ ಕೆಲವು ಟೈಮ್ ಅದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾಕೆಂದರೆ 30-35 ವರ್ಷ ಆದಮೇಲೆ ಗರ್ಭ ಧರಿಸ್ತಾರೆ, BP, ಶುಗರ್ ಇವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತೀವಿ, ಅಂದರೆ ಗಂಡಾಂತರ ಗರ್ಭ ಅನ್ನೋ ಥರಕ್ಕೆ ಆಗ್ತದೆ. ಇವೆಲ್ಲನೂ 9 ತಿಂಗಳ ತನಕ ಸ್ವಲ್ಪ ಸಹಿಸಬೇಕಾಗ್ತದೆ, ಮ್ಯಾನೇಜ್ ಮಾಡಬೇಕಾಗ್ತದೆ, ಅದಕ್ಕೂ ಖರ್ಚು ಆಗ್ತದೆ. ಬಟ್ ಇದು IVFಗೆ ಹೆಚ್ಚಿನ ಭಾಗ 2-3 ಲಕ್ಷ ತನಕನೂ ಹೋಗ್ತದೆ. ಮೋಸ್ಟ್ಲಿ ಮೇನ್ಲಿ ಡ್ರಗ್ಸ್ ಮತ್ತು ಇದನ್ನೇ ಜಾಸ್ತಿ ಖರ್ಚಾಗ್ತದೆ. ಇನ್ನು IVF ಟ್ರೀಟ್ಮೆಂಟ್ ಪಡಿಲಿಕ್ಕೆ ಎಲ್ಲ ಏನು ಮಕ್ಕಳ ಆಗದೆ ಇರುವಂತಹ ಅಥವಾ ಬಂಜಿತನದ ಸಮಸ್ಯೆವನ್ನ ಎದುರಿಸ್ತಿರುವ ಎಲ್ಲ ದಂಪತಿಗಳು ಕೂಡ ಪಡಿಬಹುದಾ, ಅಥವಾ ಅದಕ್ಕೂ ಏನಾದ್ರೂ ಇಂತಹದ್ದೇ ರೂಲ್ಸ್ ರೆಗ್ಯುಲೇಷನ್ಸ್ ಏನಾದ್ರೂ ಇದೆಯಾ IVF ಟ್ರೀಟ್ಮೆಂಟ್ ಪಡೆಯೋದ್ರಲ್ಲಿ? IVF ಎಲ್ಲ ದಂಪತಿಗಳೂ ಅವರು ಗರ್ಭ ಧರಿಸಲಿಕ್ಕೆ ಅರ್ಹರಿರ್ತಾರೆ. ಅಂದರೆ ರಿಪ್ರೊಡಕ್ಟಿವ್ ಏಜ್ ಅಂದರೆ 50 ವರ್ಷದ ಒಳಗಿರೋ ಹೆಣ್ಮಕ್ಳು, ತಿಂಗಳ ಋತುಸ್ರಾವ ಆಗೋರು ಆಗ ಅರ್ಹತೆ ಇದ್ದೇ ಇರ್ತಾರೆ ಯಾರೇ ಆದರೂ. ಬಟ್ ಅವರಿಗೆ ಏಕ್ದಮ್ ಕೃತಕ ಗರ್ಭಧಾರಣೆಗೆ ಹೋಗೋದಿಲ್ಲ. ಈಗ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಲಿಕ್ಕೆ ಸ್ಟಿಮ್ಯುಲೇಷನ್ನು, ಕೆಲವು ಟೈಮ್ ಇಂಜೆಕ್ಷನ್, ಮಾತ್ರೆ, ಸಣ್ಣ ಪುಟ್ಟ ಇದರಿಂದ, ಅಥವಾ ಮೆಂಟಲ್ ಸ್ಟ್ರೆಸ್ ಇರೋರಿಗೆ ಒಂದು ಕೌನ್ಸಿಲಿಂಗ್, ಡಿಪ್ರೆಷನ್, ಯೋಗ, ಇದೆಲ್ಲದಕ್ಕೂ ಹೆಲ್ಪ್ ಆಗಿ ಎಷ್ಟೋ ಇದಾಗ್ತವೆ. ಸೊ IVFಗೆ ಅಂತ ಬರೋದು ಒಂದು 15-20% ಅವ್ರು ಬರ್ತಾರೆ. ಅದರಲ್ಲೂ ಹೆಚ್ಚಿನ ಭಾಗ ಸಕ್ಸಸ್ ಆಗ್ತದೆ. ಬಟ್ ಕೆಲವು ಮಾತ್ರ ಟ್ರೀಟ್ಮೆಂಟೇ ಆಗದೇ ಇರೋಂಥ ಪರಿಸ್ಥಿತಿನೂ ಇರ್ತದೆ. ಅಂಥವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಎಲ್ಲರೂ ಕೃತಕ ಗರ್ಭಧಾರಣೆಗೆ ಎಲಿಜಿಬಲ್ ಇದೆಯಾ ಇಲ್ವಾ ಅನ್ನೋ ಮಾನದಂಡ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕೂಡ
ಮ್ಯಾಟರ್ ಆಗ್ತದೆ. ಈಗ ದಿನಗೂಲಿ ಮಾಡಿಕೊಂಡಿರೋರಿಗೆ ನೀವು ಕೃತಕ ಗರ್ಭಧಾರಣೆ ಮಾಡಬೇಕು ಅಂದರೆ ಆ ಥರದ ಸನ್ನಿವೇಶ ಇದ್ದಾಗ ಯಾವ್ದಾದ್ರು ರೂಲ್ಸ್ ಈ ರೀತಿ ಇಂಥದ್ದೇ ಆಗ್ಬೇಕು, ಹೀಗೆ ಇರಬೇಕು, ಈ ರೀತಿ ರೂಲ್ಸ್ಗಳೇನಾದ್ರೂ ಇದೆಯಾ? ಅಂದರೆ ಈಗ IVF ರೂಲ್ಸ್ ಯಾವಾಗ ಬರ್ತದೆ ಅಂದರೆ ನ್ಯಾಚುರಲ್ ಆಗಿ ಆಗ್ತಾ ಇಲ್ಲ. ಈಗ IVFಗೆ ಹೋಗ್ತಾ ಇದ್ದಾರೆ, ಡೋನರ್ ಡೋನರ್ ಎಗ್ ತಗೋತಾರೆ ಅಂದರೆ ಅದೇ ರೇಸ್ ಅಂದರೆ ಹಿಂದೂಗೆ ಆಲ್ಮೋಸ್ಟ್ ಈಗ ಏಷ್ಯನ್ ಎಗ್ ಆ ಥರ. ಈಗ ಫಾರಿನರ್ದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಥರ ಮಾನದಂಡ ಒಂದು ಹೆಲ್ತಿ ಎಗ್ 20-30 ವರ್ಷ ವಯಸ್ಸಿನವ್ರದ್ದು ಒಳ್ಳೆ ಕ್ವಾಲಿಟಿ ಎಗ್ನ ತಗೊಳ್ಳೋ ಅಂತ ಇದಿರುತ್ತೆ. ಅದನ್ನು ART ಸೆಂಟರ್ಸ್ಗಳಲ್ಲಿ ART ಬ್ಯಾಂಕ್ ಅಂತ ಇರ್ತದೆ. ಈಗ ಭಾರತ ಸರ್ಕಾರ ಮಾನದಂಡ ಮಾಡಿದೆ, ಲೆವೆಲ್ 1 ಲೆವೆಲ್ 2 ART ಸೆಂಟರ್ಸ್ ಅಂತ. ಅಂದರೆ ಲೆವೆಲ್ 2ನಲ್ಲಿ ಅಂದರೆ ನೀವು ಏನು ಮಾಡ್ತೀರಾ, ಇದು ಅದೇ ಬ್ಯಾಂಕಲ್ಲಿ ಈಗ ಇಲ್ಲಿಂದ ತೊಗೊಂಡೋಗಿ ಒಬ್ಬರು ವೀರ್ಯಾಣು ಇಲ್ಲಿ ಒಂದು ಹಾಸ್ಪಿಟ್ಲಿಂದ ತೊಗೊಂಡೋಗಿ ಇನ್ನೊಂದು ಹಾಸ್ಪಿಟ್ಲಲ್ಲಿ ಅದೇ ಕಪ್ಪಲಿಗೆ ಆದ್ರೂ ಅದೇ ದಂಪತಿಗಳಿಗಾದ್ರೂ ಬೇರೆ ಹಾಸ್ಪಿಟ್ಲಲ್ಲಿ ಮಾಡೋಂಗಿಲ್ಲ. ನೀವು ಯಾವ ಹಾಸ್ಪಿಟ್ಲಲ್ಲಿ ತೆಗೆದಿರ್ತೀರ ಅದೇ ಹಾಸ್ಪಿಟ್ಲಲ್ಲಿ ಮಾಡ್ಬೇಕು. ಯಾಕಂದರೆ ಬೇರೆಯವ್ರದ್ದು ಇನ್ಯಾರ್ದೋ ಆಗ್ತಾರೆ, ಇವೆಲ್ಲ ಬರ್ತದೆ. ಸೊ ಹಾಗಾಗಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಬೇಕು. ನೀವು ಅದನ್ನು ಇದು ಮಾಡೋ ಆಗಿಲ್ಲ. ಮತ್ತು ಅದು ಇನ್ಶೂರೆನ್ಸ್ ಏನು ಫಿಕ್ಸ್ ಮಾಡಿರ್ತಾರೆ ಅದು ಮಾಡಲೇಬೇಕು. ಈಗ ಸರೋಗೇಟ್ ಮದರಿಗೆ ಇನ್ಶೂರೆನ್ಸ್ ಇದು ಮಾಡಿರ್ತಾರೆ, ಅದು ಮಾಡಿಸ್ಲೇಬೇಕು. ಸೊ ಇದು ಡೋನರಿಗೆ ಇಷ್ಟು ಅಂತ ಇದು ಮಾಡ್ಕೊಂಡಿರ್ತಾರೆ, ಅದು ಎಲ್ಲ ಮಾಡಬೇಕು. ಡೋನರು ಅಷ್ಟೇ, ಪ್ರತಿ ಸರಿ ಈಗ ಅದು ಒಂಥರ ವ್ಯಾವಹಾರಿಕವಾಗಿ ಆಗಬಾರ್ದು. ಪ್ರತಿ ಸರಿ ಹೋಗಿ ನಾನು ಡೊನೇಟ್ ಮಾಡ್ತೀನಿ, ಬ್ಲಡ್ ಡೊನೇಷನ್ ಥರ ಅಲ್ಲ, ಲೈಫ್ ಟೈಮ್ ಒನ್ಸ್ ಮಾಡ್ಬೋದಷ್ಟೇ, ಹೆಣ್ಣಾಗಲಿ ಗಂಡಾಗಲಿ, ಆ ಥರ ಇದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.